ಆತ್ಮೀಯ ವಿದ್ಯಾರ್ಥಿಗಳು, ಮಧ್ಯಯುಗದ ಯುರೋಪ್ನಲ್ಲಿ ಊಳಿಗಮಾನ್ಯ ವ್ಯವಸ್ಥೆ, ಇದರ ಗುಣ ಮತ್ತು ದೋಷ ಇವುಗಳನ್ನು ಈ ಭಾಗದಲ್ಲಿ ನಾವು ಚರ್ಚೆ ಮಾಡ್ತಾ ಬರೋಣ. ಏನೆಲ್ಲ ಗುಣಗಳಿದ್ದಾವೆ, ಏನೆಲ್ಲ ದೋಷಗಳಿದ್ದಾವೆ ಊಳಿಗಮಾನ್ಯ ವ್ಯವಸ್ಥೆಯಲ್ಲಿ. ಊಳಿಗಮಾನ್ಯ ವ್ಯವಸ್ಥೆಯನ್ನು ನಾವು ಈ ಹಿಂದೆ ನೋಡಿದ ಹಾಗೆ ಪಶ್ಚಿಮ ಯುರೋಪ್ನಲ್ಲಿ ಬೆಳೆದು ಬಂದಂತಹ ಒಂದು ವ್ಯವಸ್ಥೆ, ಉಳುಮೆ ಆಧಾರಿತವಾದಂತಹ ಒಂದು ಶ್ರೇಣೀಕೃತ ವ್ಯವಸ್ಥೆ, ಮಾಲೀಕತ್ವ ಮತ್ತು ಉಳುಮೆಗಳು ಆಧಾರವಾಗಿದ್ವು. ಜರ್ಮನ್ ಭಾಷೆಯ ಫ್ಯೂಡ್ ಎಂಬ ಪದದಿಂದ ಬಂದಿದೆ. ಭೂಮಿಯ ಒಂದು ತುಂಡು ಎಂಬ ಅರ್ಥ ಕೊಡುತ್ತೆ. ಶ್ರೇಣೀಕೃತ ವ್ಯವಸ್ಥೆ ಇತ್ತು. ಮೇಲ್ಗಡೆ ರಾಜ, ಕುಲೀನ, ಸರದಾರ, ಹಿಡುವಳಿದಾರ, ರೈತ ಮತ್ತು ಗುಲಾಮ ಇದ್ದರು ಅಂತ ನೋಡಿದ್ದೀವಿ. ಸೊ ಆ ಊಳಿಗಮಾನ್ಯ ವ್ಯವಸ್ಥೆ ಹೇಗೆ ಬೆಳೆದು ಬಂತು ಅಂತ ನೋಡ್ತಾ ಬಂದರೆ, ಜರ್ಮನಿಯ ಬುಡಕಟ್ಟು, ಅನಾಗರಿಕ ಬುಡಕಟ್ಟುಗಳ ದಾಳಿ, ರಕ್ಷಣೆಯ ಅವಶ್ಯಕತೆ ಇತ್ತು. ಹಾಗಾಗಿ ಎಲ್ಲ ಸೇರಿಕೊಂಡ್ರು. ಭೂಮಾಲೀಕರು ಪ್ರಬಲರಾದರು. ಹಾಗೆಯೇ ಕೃಷಿ ಆಧಾರಿತ ವ್ಯವಸ್ಥೆ ಇತ್ತು. ಮೂಲಭೂತ ಸೌಕರ್ಯಗಳ ಕೊರತೆ ಇತ್ತು. ಕೈಗಾರಿಕೆಗಳ ಅಭಾವ ಇತ್ತು. ಪರಸ್ಪರ ಅವಲಂಬನೆ ಇತ್ತು. ಹೀಗೆಲ್ಲ ನೋಡಿದ್ದೀವಿ. ಹಾಗಾದರೆ ಈ ಊಳಿಗಮಾನ್ಯ ವ್ಯವಸ್ಥೆಯ ಗುಣಗಳೇನೇನು ಅಂತ ನೋಡ್ತಾ ಬಂದರೆ, ಮೊದಲನೇದಾಗಿ ವಿಕೇಂದ್ರೀಕೃತವಾದ ಆಡಳಿತ. ಇದು ಊಳಿಗಮಾನ್ಯ ವ್ಯವಸ್ಥೆಯ ಗುಣ. ಒಬ್ಬ ವ್ಯಕ್ತಿಯಲ್ಲಿ ಅಧಿಕಾರ ಕೇಂದ್ರೀಕೃತವಾಗಿದ್ದರೆ ಆತ ಸರ್ವಾಧಿಕಾರಿಯಾಗಬಹುದು. ಇಲ್ಲಿ ಅಧಿಕಾರ ವಿಕೇಂದ್ರೀಕರಿಸಲ್ಪಟ್ಟಿದೆ. ರಾಜನಿಂದ ಕುಲೀನನಿಗೆ, ಸರದಾರನಿಗೆ, ಹಿಡುವಳಿದಾರನಿಗೆ, ರೈತನಿಗೆ. ಈ ರೀತಿಯ ವಿಕೇಂದ್ರೀಕೃತ ಆಡಳಿತಕ್ಕೆ ಊಳಿಗಮಾನ್ಯ ವ್ಯವಸ್ಥೆ ಕಾರಣವಾಯಿತು. ಹಾಗೆ ಊಳಿಗಮಾನ್ಯ ವ್ಯವಸ್ಥೆಯ ಅತ್ಯಂತ ದೊಡ್ಡ ಗುಣ ಯಾವುದು ಅಂತಂದರೆ ಅದು ವಿಕೇಂದ್ರೀಕೃತ ಆಡಳಿತ. ಎರಡನೇದಾಗಿ, ರೋಮನ್ ಸಾಮ್ರಾಜ್ಯದ ಅವನತಿಯ ನಂತರ ರಾಜಪ್ರಭುತ್ವವೇ ನಶಿಸಿ ಹೋಗುತ್ತೆ ಅನ್ನುವ ಸ್ಥಿತಿ ಇತ್ತು. ಆದರೆ ಈ ಊಳಿಗಮಾನ್ಯ ವ್ಯವಸ್ಥೆ ಒಂದು ಪರ್ಯಾಯ ವ್ಯವಸ್ಥೆಯಾಗಿ ಬೆಳೀತಾ ಬೆಳೀತಾ ರಾಜನ ನಾಮಮಾತ್ರ ಅಸ್ತಿತ್ವವಾದರೂ ಸರಿ ಅದನ್ನು ಉಳಿಸಿತು. ರಾಜನ ಅಸ್ತಿತ್ವ ಅಲ್ಪವೋ ಸ್ವಲ್ಪವೋ ಉಳಿದುಕೊಂಡು ಬಂತು. ಆ ಉಳಿದುಕೊಂಡು ಬರೋದಕ್ಕೆ ಊಳಿಗಮಾನ್ಯ ವ್ಯವಸ್ಥೆ ಬೆನ್ನೆಲುಬಾಗಿ ನಿಂತು, ವಿಶೇಷವಾಗಿ ಭೂಮಾಲೀಕರು ರಾಜಪ್ರಭುತ್ವಕ್ಕೆ ತಮ್ಮ ಬೆಂಬಲವನ್ನು ಕೊಡುವ ಮೂಲಕ ಆ ರಾಜತ್ವವನ್ನು ಉಳಿಸಿಕೊಂಡು ಹೋದರು. ಮುಂದುವರೆದು ರಾಷ್ಟ್ರದ ರಕ್ಷಣೆ ಮತ್ತು ರಾಷ್ಟ್ರೀಯತೆಯ ಬೆಳವಣಿಗೆಗೆ ಕಾರಣ ಆಯಿತು. ಕ್ರೂರ ಮತ್ತು ಬರ್ಬರ ಅನಾಗರಿಕ ಜರ್ಮನಿಯ ಬುಡಕಟ್ಟುಗಳು ದಾಳಿ ಮಾಡಿದಾಗ ರಾಜ, ಹಿಡುವಳಿದಾರ, ಸರದಾರ, ಕುಲೀನ, ರೈತ ಇವರೆಲ್ಲ ಏನು ಮಾಡಿದ್ರು, ತಮ್ಮ ಭಿನ್ನಾಭಿಪ್ರಾಯಗಳನ್ನು ಮರೆತು ನಮ್ಮ ರಾಷ್ಟ್ರ ಎಂಬ ಪರಿಕಲ್ಪನೆಯೊಂದಿಗೆ ಅವರನ್ನು ಎದುರಿಸಿದರು. ಆಗ ಬೆಳೆದು ಬಂದದ್ದೇ ರಾಷ್ಟ್ರದ ರಕ್ಷಣೆಯ ಪರಿಕಲ್ಪನೆ ಮತ್ತು ರಾಷ್ಟ್ರೀಯತೆಯ ಬೆಳವಣಿಗೆ. ಇದು ಮುಂದೆ ರಾಷ್ಟ್ರೀಯ ಪ್ರಭುತ್ವಗಳ ಉದಯಕ್ಕೂ ಕೂಡ ಕಾರಣ ಆಗತ್ತೆ. ಅಲ್ಲಿಗೆ ರಾಷ್ಟ್ರೀಯತೆಯ ಬೆಳವಣಿಗೆಗೆ ಊಳಿಗಮಾನ್ಯ ವ್ಯವಸ್ಥೆ ಕೊಡುಗೆಯನ್ನು ನೀಡಿತು. ಕ್ರೂರ ಅನಾಗರಿಕ ಬುಡಕಟ್ಟು ಜನಾಂಗಗಳ ದಾಳಿಯನ್ನು ಎದುರಿಸುವಾಗ ಅನೇಕ ಸೈನಿಕ ಕೌಶಲ್ಯಗಳು, ಅನೇಕ ಸೈನಿಕ ತರಬೇತಿಗಳು, ಅನೇಕ ಸೈನಿಕ ತಂತ್ರಗಳನ್ನು ಅಳವಡಿಸಿಕೊಳ್ಳಿಕ್ಕೆ ಪ್ರಯತ್ನ ಪಟ್ಟರು. ಆಗ ಆ ಸೈನಿಕ ಸಾಮರ್ಥ್ಯದ ವೃದ್ಧಿ ಆಯಿತು. ಈ ಸೈನಿಕ ಸಾಮರ್ಥ್ಯದ ವೃದ್ಧಿಯಿಂದ ರಾಜನ ಅಸ್ತಿತ್ವ ಉಳ್ಕೊಳ್ಳೋದಕ್ಕೆ ಕೂಡ ಸಹಾಯ ಆಗತ್ತೆ. ಸೈನಿಕ ಸಾಮರ್ಥ್ಯ ವೃದ್ಧಿ ಆಯಿತು. ಶೂರತ್ವದ ಪರಿಕಲ್ಪನೆ ಬೆಳೀತು. ಆ ಶೂರತ್ವದ ಪರಿಕಲ್ಪನೆಯ ಪರಿಣಾಮವಾಗಿ ಸಾಮಾಜಿಕವಾದಂತಹ ಅನೇಕ ಸ್ಥಾನಮಾನಗಳ ಬಗ್ಗೆ ಜನ ಚಿಂತೆ ಮಾಡಲಿಕ್ಕೆ ಶುರು ಮಾಡಿದ್ರು. ಕ್ರೂರ ಬರ್ಬರ ಜನಾಂಗದ ದಾಳಿಗಳಿಂದ ತಮ್ಮ ರಾಜ್ಯದ ಅಥವಾ ತಮ್ಮ ರಾಷ್ಟ್ರದ ಸ್ತ್ರೀಯರನ್ನು ರಕ್ಷಿಸಿಕೊಳ್ಬೇಕು, ಅವರ ಗೌರವವನ್ನು ಕಾಪಾಡಿಕೊಳ್ಬೇಕು ಅನ್ನುವ ಬೆಳವಣಿಗೆ ಕಾಪಾಡಿಕೊಳ್ಬೇಕು ಅನ್ನುವ ಭಾವನೆ ಬೆಳೀತು. ಪರಿಣಾಮವಾಗಿ ಸ್ತ್ರೀಯರ ಬಗೆಗೆ ಗೌರವ ವೃದ್ಧಿಯಾಯಿತು. ಇದು ಊಳಿಗಮಾನ್ಯ ವ್ಯವಸ್ಥೆಯ ಒಂದು ದೊಡ್ಡ ಕೊಡುಗೆ. ಸೈನಿಕ ಸಾಮರ್ಥ್ಯ, ಸೈನಿಕ ತಂತ್ರಗಳು, ಸೈನಿಕ ಕೌಶಲ್ಯಗಳು, ಜೊತೆಯಲ್ಲಿ ಶೌರ್ಯದ ಪರಿಕಲ್ಪನೆ, ರಾಷ್ಟ್ರೀಯತೆಯ ಬೆಳವಣಿಗೆ, ಸ್ತ್ರೀಯರ ಗೌರವದ ವೃದ್ಧಿಗೆ ಕೂಡ ಕಾರಣ ಆಯಿತು. ಪರಿಣಾಮವಾಗಿ ಸಮಾಜದಲ್ಲಿ ಒಂದು ಸ್ಥಿರತೆ ಉಂಟಾಯಿತು. ಆ ಅನಾಗರಿಕ ದಾಳಿಯಿಂದ ಉಂಟಾದಂತಹ ಸಾಮಾಜಿಕ ಅಭದ್ರತೆಯ ವಾತಾವರಣ ನಿಧಾನವಾಗಿ ಊಳಿಗಮಾನ್ಯ ವ್ಯವಸ್ಥೆಯಿಂದ ದೂರ ಆಯಿತು. ಸಾಮಾಜಿಕ ಸ್ಥಿರತೆ ಮತ್ತು ಭದ್ರತೆಗೆ ಸಹಾಯ ಮಾಡಿತು. ಇಲ್ಲಿ ಪ್ರತಿಯೊಬ್ಬನಿಗೂ ಅವರವರ ಕರ್ತವ್ಯ ಪ್ರಜ್ಞೆಯ ಅರಿವಿತ್ತು. ರಾಜನಿಗೆ ತಾನೇನು ಮಾಡಬೇಕು ಅಂತ ಗೊತ್ತಿತ್ತು. ಇದು
ರಕ್ಷಣೆ, ಸೇವೆ ಮತ್ತು ಶ್ರಮವನ್ನಾಧರಿಸಿದ ವ್ಯವಸ್ಥೆ. ಪರಸ್ಪರ ಒಪ್ಪಂದ ಇದೆ ಇಲ್ಲಿ. ರಾಜ ರಕ್ಷಣೆ ಕೊಡಬೇಕು, ಉಳಿದವರು ಸೇವೆ ಕೊಡಬೇಕು, ಶ್ರಮದ ಸೇವೆ ಅಥವಾ ಸೈನಿಕ ಸೇವೆಯನ್ನು ಕೊಡಬೇಕು ಅಂತ. ರಾಜನಿಗೆ ತಾನು ರಕ್ಷಣೆ ಕೊಡಬೇಕು ಅಂತ ಗೊತ್ತಿದೆ. ಸರದಾರರಿಗೆ, ಹಿಡುವಳಿದಾರರಿಗೆ ಅಗತ್ಯ ಸಂದರ್ಭದಲ್ಲಿ ರಾಜನಿಗೆ ರಕ್ಷಣೆಯನ್ನು ಕೊಡಬೇಕು, ರಾಜನಿಗೆ ಸೈನಿಕ ಸೇವೆಯನ್ನು ಕೊಡಬೇಕು ಅಂತ ಗೊತ್ತಿದೆ. ಹಿಡುವಳಿದಾರರಿಗೆ ತಾವು ಸೇವೆ ಮತ್ತು ಶ್ರಮವನ್ನು ಕೊಡಬೇಕು ಅಂತ ಗೊತ್ತಿದೆ. ರೈತರಿಗೆ ತಾವು ಉಳುಮೆ ಮಾಡಬೇಕು ಮತ್ತು ಶ್ರಮವನ್ನು, ಸೇವೆಯನ್ನು ಕೊಡಬೇಕು ಅಂತ ಗೊತ್ತಿದೆ. ಪ್ರತಿಯೊಬ್ಬರಿಗೂ ಅವರವರ ಕರ್ತವ್ಯ ಪ್ರಜ್ಞೆ ಏನು ಅಂತ ಗೊತ್ತು. ಇವೆಲ್ಲವೂ ಈ ಊಳಿಗಮಾನ್ಯ ವ್ಯವಸ್ಥೆಯ ಅತ್ಯುತ್ತಮವಾದ ಗುಣಗಳು. ವಿಕೇಂದ್ರೀಕೃತ ಆಡಳಿತ ರಾಜತ್ವವನ್ನು ಉಳಿಸಿತು, ರಾಷ್ಟ್ರದ ರಕ್ಷಣೆಗೆ ಮತ್ತು ರಾಷ್ಟ್ರೀಯತೆಯ ಪರಿಕಲ್ಪನೆಗೆ ಸಹಾಯ ಮಾಡಿತು, ಸೈನಿಕ ಸಾಮರ್ಥ್ಯವನ್ನು ವೃದ್ಧಿಸಿತು, ಶೌರ್ಯದ ಪರಿಕಲ್ಪನೆಯನ್ನು ಬೆಳೆಸಿತು, ಸ್ತ್ರೀಯರ ಬಗೆಗಿನ ಗೌರವವನ್ನು ವೃದ್ಧಿಸಿತು, ಸಾಮಾಜಿಕ ಸ್ಥಿರತೆ ಮತ್ತು ಭದ್ರತೆಗೆ ಸಹಾಯ ಮಾಡಿತು, ಕರ್ತವ್ಯ ಪ್ರಜ್ಞೆಯನ್ನು ಬೆಳೆಸಿತು. ಹಾಗೆ ಅಂತ ಬರೇ ಗುಣಗಳೇ ಇದಾವ ಊಳಿಗಮಾನ್ಯ ವ್ಯವಸ್ಥೆಯಲ್ಲಿ? ದೋಷಗಳಿಲ್ವಾ ಅಂತಂದರೆ ದೋಷಗಳು ಕೂಡ ಇದ್ವು. ಮೇಲ್ನೋಟಕ್ಕೆ ಎಲ್ಲರೂ ಒಟ್ಟಾಗಿ ಕೆಲಸ ಮಾಡ್ತಿದ್ದಾರೆ ಅಂತ ಅನಿಸಿದ್ರು ಒಂದು ಈ ಬೂದಿಯ ಒಳಗಿನ ಕೆಂಡ ಅಂತೀವಲ್ಲ, ಹಾಗೆಯೇ ಹಿಡುವಳಿದಾರರ ನಡುವೆ ಅನೇಕ ಹಿಡುವಳಿದಾರರಿದ್ರು. ಆ ಹಿಡುವಳಿದಾರರ ನಡುವೆ ಸದಾ ಸಂಘರ್ಷ ನಡೀತಿತ್ತು. ಒಮ್ಮೊಮ್ಮೆ ಹಿಡುವಳಿದಾರ ಬಲಿಷ್ಠನಾದಾಗ ರಾಜನ ವಿರುದ್ಧವೇ ಆತ ತೊಡೆ ತಟ್ಟಿ ನಿಲ್ತಿದ್ದ. ಪರಿಣಾಮ ಹಿಡುವಳಿದಾರ ಮತ್ತು ರಾಜನ ನಡುವೆ ಸಂಘರ್ಷ ನಡೀತಿತ್ತು. ಹಿಡುವಳಿದಾರರ ಪರಸ್ಪರ ಕಚ್ಚಾಟ, ಹಿಡುವಳಿದಾರ ಮತ್ತು ರಾಜನ ನಡುವಿನ ಘರ್ಷಣೆ ಪರಿಣಾಮವಾಗಿ ಶಾಂತಿ ಸುವ್ಯವಸ್ಥೆ ಇರಲಿಲ್ಲ ಊಳಿಗಮಾನ್ಯ ವ್ಯವಸ್ಥೆಯಲ್ಲಿ. ಇದು ಮೊದಲನೆಯ ದೊಡ್ಡ ದೋಷ. ಇಲ್ಲಿ ಶ್ರೇಣೀಕೃತ ವ್ಯವಸ್ಥೆಯಲ್ಲಿ ಅನೇಕ ಸಂದರ್ಭಗಳಲ್ಲಿ ರೈತ ಮತ್ತು ಗುಲಾಮ ಅಥವಾ ಕಾರ್ಮಿಕನಿಗೆ ರಾಜ ಯಾರು ಅಂತಲೇ ಗೊತ್ತಿರ್ತಿರ್ಲಿಲ್ಲ. ಅವನ ನಿಷ್ಠೆ ಯಾರಿಗಾಗಿತ್ತು? ಹಿಡುವಳಿದಾರನಿಗೆ. ಹಿಡುವಳಿದಾರನ ನಿಷ್ಠೆ ಯಾರಿಗಾಗಿತ್ತು? ಸರದಾರರಿಗೆ ಮತ್ತು ಕುಲೀನನಿಗೆ. ಕುಲೀನ ಮತ್ತು ಸರದಾರರ ನಿಷ್ಠೆ ಯಾರಿಗೆ? ರಾಜನಿಗೆ. ಹಾಗೂ ಈ ನಿಷ್ಠೆ ಹೇಗಿತ್ತು ಅಂತಂದರೆ ತೋರಿಕೆಯ ನಿಷ್ಠೆ, ನಾಮ ಮಾತ್ರ ಬೆಂಬಲ ಇತ್ತು. ವಾಸ್ತವಿಕವಾಗಿ ಗುಲಾಮ, ಕಾರ್ಮಿಕ, ರೈತನ ನಿಷ್ಠೆ ರಾಜನಿಗಿರಲಿಲ್ಲ, ಹಿಡುವಳಿದಾರನಿಗಿತ್ತು. ಹಾಗೆ ರಾಜನಿಗೆ ನಿಷ್ಠೆ ತೋರಿಕೆಯ ನಿಷ್ಠೆ, ನಾಮಮಾತ್ರ ನಿಷ್ಠೆ. ಹಾಗಾಗಿ ಈ ಹಿಡುವಳಿದಾರರಿಗೆ ನಿಷ್ಠೆ ಇದ್ದದ್ರಿಂದ ಅಲ್ಲಿ ರಾಷ್ಟ್ರೀಯತೆ ಅನ್ನುವ ಪ್ರಜ್ಞೆಯೇ ಬರಲಿಲ್ಲ. ರಾಷ್ಟ್ರೀಯತೆಯ ಅಭಾವ ಇತ್ತು. ಏನೋ ಅನಾಗರಿಕ ಜನಾಂಗ ದಾಳಿ ಮಾಡಿದಾಗ ಒಂದು ಸಲ ಎಲ್ಲ ಸೇರಿ ಹೋರಾಡಿದರೆ ವಿನಃ ಎಲ್ಲ ಸಂದರ್ಭಗಳಲ್ಲಿಯೂ ರಾಷ್ಟ್ರೀಯತೆ ಇರಲಿಲ್ಲ. ರೈತರಿಗೆ ಹಿಡುವಳಿದಾರನೇ ರಾಜ, ಹಿಡುವಳಿದಾರನಿಗೆ ಕುಲೀನನೇ ರಾಜ. ಈ ಥರ ಒಂದು ವ್ಯವಸ್ಥೆಯಿಂದ ರಾಷ್ಟ್ರದ ಪರಿಕಲ್ಪನೆ, ರಾಷ್ಟ್ರೀಯತೆಯ ಪರಿಕಲ್ಪನೆ, ನಮ್ಮ ದೇಶ, ನಮ್ಮ ಭಾಷೆ, ನಮ್ಮ ಸಮುದಾಯ ಅನ್ನುವ ಆ ಪರಿಕಲ್ಪನೆಯ ಅಭಾವಕ್ಕೆ ಊಳಿಗಮಾನ್ಯ ವ್ಯವಸ್ಥೆ ಕಾರಣ ಆಯಿತು. ಕುಲೀನರು ಅಥವಾ ಸರದಾರರು ಸ್ವಹಿತಾಸಕ್ತಿಯನ್ನು ಹೊಂದಿದರು. ಅವರಿಗೆ ಅವರ ಹಿತಾಸಕ್ತಿ ಮುಖ್ಯ ಆಗಿತ್ತು. ಯುದ್ಧ ಮಾಡ್ತಿದ್ರು, ಬೇರೆ ಬೇರೆ ಬೇಟೆಗೆ ಹೋಗ್ತಿದ್ರು. ಅನೇಕ ಸಂದರ್ಭಗಳಲ್ಲಿ ಅವರು ತಮ್ಮ ಖರ್ಚುಗಳ ವೆಚ್ಚಗಳ ಪೂರೈಕೆಗಾಗಿ ಅವರು ಹಿಡುವಳಿದಾರರನ್ನ, ರೈತರನ್ನ ಶೋಷಣೆಗೊಳಪಡಿಸ್ತಿದ್ರು, ಹೆಚ್ಚುವರಿ ತೆರಿಗೆಯನ್ನು ವಿಧಿಸ್ತಿದ್ರು. ಹಾಗಾಗಿ ಕುಲೀನರ ಸ್ವಹಿತಾಸಕ್ತಿಯಿಂದ ಅದರ ನೇರ ಪರಿಣಾಮ ರೈತರು, ಕಾರ್ಮಿಕರ ಮೇಲೆ ಬೀಳ್ತಿತ್ತು. ಅಲ್ಲಿಗೆ ಕುಲೀನರ ಸ್ವಹಿತಾಸಕ್ತಿ ಇತ್ತು. ಕುಲೀನರು, ಸರದಾರರು ಶ್ರೀಮಂತರಾಗಿದ್ದರು. ಯಾವುದೇ ಚಿಂತೆ ಇರಲಿಲ್ಲ ಅವರಿಗೆ, ರಕ್ಷಣೆಯ ಭಾರ ಮಾತ್ರ. ಆದರೆ ಹಿಡುವಳಿದಾರ, ವಿಶೇಷವಾಗಿ ರೈತ ಮತ್ತು ಕಾರ್ಮಿಕರು ಹಗಲಿಡೀ ದುಡಿತಾ ಇದ್ರು. ಆದರೂ ಅವರ ಸಂಪತ್ತು ವೃದ್ಧಿ ಆಗಲಿಲ್ಲ. ಯಾಕೆಂದರೆ ತೆರಿಗೆಯನ್ನು ಹೆಚ್ಚೆಚ್ಚು ಮಾಡಿದ್ರಿಂದ ಹೆಚ್ಚು ತೆರಿಗೆಯನ್ನು ಅವರು ಕೊಡಬೇಕಾದ ಅನಿವಾರ್ಯತೆ ಬಂತು. ಪರಿಣಾಮ ಶ್ರೀಮಂತರು, ಬಡವರು ಇವರ ನಡುವಿನ ಅಂತರ ಹೆಚ್ಚಾಗ್ತಾ ಹೋಯಿತು. ಶ್ರೀಮಂತ ಶ್ರೀಮಂತನಾಗ್ತಾನೆ ಹೋದ, ಬಡವ ಬಡವನಾಗ್ತಾನೆ ಬಂದ. ಇದು ಊಳಿಗಮಾನ್ಯ ವ್ಯವಸ್ಥೆಯ ದೊಡ್ಡ ದೋಷ ಹೌದು, ಪತನಕ್ಕೆ ಕಾರಣ ಕೂಡ ಹೌದು. ಮುಂದುವರೆದು ಜೀತದಾಳುಗಳ ಶೋಷಣೆ. ಎಲ್ಲರಿಗೂ ಅವರ ಮೇಲ್ಗಡೆ ಒಬ್ಬ ಹುದ್ದೆಯನ್ನು ನೋಡ್ತೀವಿ. ಹಿಡುವಳಿದಾರನಿಗೆ ರೈತರು, ಗುಲಾಮರು ಅವರ ಕೆಳಹಂತದಲ್ಲಿದ್ದಾರೆ. ಕುಲೀನನಿಗೆ ಸರದಾರ ಕೆಳಹಂತಲಿದ್ದಾನೆ, ಸರದಾರನಿಗೆ ಹಿಡುವಳಿದಾರ ಕೆಳಹಂತಲಿದ್ದಾನೆ. ಆದರೆ ಪಾಪ ರೈತರಿಗೆ, ಕಾರ್ಮಿಕರಿಗೆ ಅವರಿಗಿಂತ ಕೆಳಗಡೆ ಯಾರೂ ಇಲ್ಲ. ಅವರೇ ಈ ಶ್ರೇಣೀಕೃತ ವ್ಯವಸ್ಥೆಯ ಕೊನೆಯ ಸ್ತರದವರು. ಪರಿಣಾಮವಾಗಿ ಎಲ್ಲರ ಕೋಪ, ತಾಪ, ಶೋಷಣೆ ಎಲ್ಲವೂ ಯಾರ ಮೇಲೆ ಬಿತ್ತು ಅಂತಂದರೆ ಜೀತದಾಳುಗಳ ಮೇಲೆ, ಕಾರ್ಮಿಕರ ಮೇಲೆ. ಹಾಗೆ ಅವರ ನಿರಂತರವಾದ ಶೋಷಣೆಗೆ ಊಳಿಗಮಾನ್ಯ ವ್ಯವಸ್ಥೆ ಸಾಕ್ಷಿಯಾಯಿತು. ಕೊನೆಯಲ್ಲಿ ಈ ಊಳಿಗಮಾನ್ಯ ವ್ಯವಸ್ಥೆಯಲ್ಲಿ ಚರ್ಚ್ ಕೂಡ ಭಾಗವಹಿಸುತ್ತೆ.
ಹಿಡುವಳಿದಾರರು, ಭೂಮಾಲೀಕರು, ರೈತರು ಇವರ ನಡುವಿನ ಸಂಘರ್ಷದ ನಡುವೆ ಭೂಮಾಲೀಕನಂತೆ ವರ್ತಿಸುವುದಕ್ಕೆ ಪ್ರಯತ್ನ ಮಾಡುತ್ತೆ ಚರ್ಚಿನ ಭಾಗವಹಿಸುವಿಕೆ ಕೂಡ ಈ ಒಂದು ಶ್ರೇಣೀಕೃತ ಮಾಲೀಕತ್ವ ಮತ್ತು ಶ್ರೇಣೀಕೃತ ವ್ಯವಸ್ಥೆಯಲ್ಲಿ, ಉಳುಮೆ ಆಧಾರಿತ ಶ್ರೇಣೀಕೃತ ವ್ಯವಸ್ಥೆಯಲ್ಲಿ ಚರ್ಚಿನ ಮಧ್ಯಸ್ಥಿಕೆ ಭಾಗವಹಿಸುವಿಕೆ ಕೂಡ ನೋಡ್ತೀವಿ. ಈ ಭಾಗವಹಿಸುವಿಕೆಯಿಂದ ರಾಜಕೀಯದಲ್ಲಿ ಧಾರ್ಮಿಕ ವಿಚಾರಗಳ ಹಸ್ತಕ್ಷೇಪವಾಗಿದ್ದನ್ನು ನೋಡ್ತೀವಿ. ಹೀಗೆ ಊಳಿಗಮಾನ್ಯ ಪದ್ಧತಿ ಅನೇಕ ದೋಷಗಳಿಂದ ಕೂಡಿತ್ತು. ಸದಾ ಸಂಘರ್ಷ, ಶಾಂತಿ ಇರಲಿಲ್ಲ. ನಾಮ ಮಾತ್ರ ಬೆಂಬಲ, ರಾಷ್ಟ್ರೀಯತೆಯ ಅಭಾವ ಇತ್ತು. ಗುಣದಲ್ಲಿ ಹೇಳ್ತೀವಿ ರಾಷ್ಟ್ರೀಯತೆ ಇತ್ತು ಅಂತ, ಆದರೆ ಅದು ಕೇವಲ ದಾಳಿಯ ಸಂದರ್ಭದಲ್ಲಿ ಮಾತ್ರ, ಶಾಂತಿಯ ಸಂದರ್ಭದಲ್ಲಿ ಅಲ್ಲ. ಕುಲೀನರಿಗೆ ಸ್ವಹಿತಾಸಕ್ತಿ ಇತ್ತು, ಅದರ ಪರಿಣಾಮ ಜಿತದಾಳುಗಳ ಮೇಲಾಯಿತು. ಶ್ರೀಮಂತರು ಶ್ರೀಮಂತರಾಗ್ತಾ ಹೋದರು, ಬಡವರು ಬಡವರಾಗ್ತಾ ಹೋದರು. ಚರ್ಚಿನ ಭಾಗವಹಿಸುವಿಕೆಯಿಂದ ಇಡೀ ವ್ಯವಸ್ಥೆಯಲ್ಲಿ ಮತ್ತೆ ಸಂಘರ್ಷ ಉಂಟಾಯಿತು. ಇವಿಷ್ಟು ದೋಷಗಳು. ಇನ್ನೊಂದು ವಿಷಯ ಇದೆ, ಊಳಿಗಮಾನ್ಯ ವ್ಯವಸ್ಥೆಯ ಪತನಕ್ಕೆ ಕಾರಣಗಳು. ಅದನ್ನು ಮುಂದಿನ ಭಾಗದಲ್ಲಿ ನೋಡೋಣ.